ಎರಡನೇ ಸವದತ್ತಿ ಎಂದು ಹೆಸರುವಾಸಿಯಾಗಿರುವ ಮತ್ತು ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಹೆನ್ನಾಗರ ಶ್ರೀ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಆಷಾಢ ಮಾಸದ ಕೊನೆಯ ಶುಕ್ರವಾರದ ಅಂಗವಾಗಿ ಆಯೋಜಿಸಲಾಗಿದ್ದ ಚಂಡಿಕಾ ಹೋಮ ಕಾರ್ಯಕ್ರಮವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಬೆಳಗ್ಗಿನಿಂದಲೇ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಹಾಗೂ ಹೋಮದಲ್ಲಿ ಪಾಲ್ಗೊಂಡು ದೇವಿಯ ಆಶೀರ್ವಾದ ಪಡೆದ ದೃಶ್ಯ ಕಂಡುಬಂತು. ನೆರಳೂರು ದಿನೇಶ್ ಶರ್ಮಾರವರ ನೇತೃತ್ವದಲ್ಲಿ ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಲಶ ಸ್ಥಾಪನೆ, ಚಂಡಿಕಾ ಹೋಮ ಹಾಗೂ ಪೂರ್ಣಾಹುತಿ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇಂದು ಹೆನ್ನಾಗರ ಲೇಟ್ ಮುನಿವೆಂಕಟರೆಡ್ಡಿರವರ ಕುಟುಂಬದವರು ಚಂಡಿಕಾ ಹೋಮವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿಕೊಟ್ಟರು. ಚಂಡಿಕಾ ಹೋಮದ ಬಳಿಕ ಶ್ರೀ ಯಲ್ಲಮ್ಮ ದೇವಿಗೆ ವಿಶೇಷ ಅಲಂಕಾರ, ಮಹಾಮಂಗಳಾರತಿ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಆಗಮಿಸಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವಿತರಿಸಲಾಯಿತು. ಈ ವೇಳೆ ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸುರೇಶ್ ರೆಡ್ಡಿರವರು ಮಾತನಾಡಿ, ಈಗಾಗಲೇ ದಾನಿಗಳ ಮತ್ತು ಭಕ್ತರ ಮತ್ತು ವಂಶಸ್ಥರ ಸಹಕಾರದಿಂದ ಹೆನ್ನಾಗರ ಶ್ರೀ ಯಲ್ಲಮ್ಮ ದೇವಿಯ ನೂತನ ದೇವಾಲಯವನ್ನ ನಿರ್ಮಿಸಿ ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿದ್ದು, ರಾಜಗೋಪುರ ನಿರ್ಮಾಣ ಸೇರಿದಂತೆ ಇನ್ನಷ್ಟು ಕೆಲಸಗಳು ಪ್ರಗತಿಯಲ್ಲಿದ್ದು, ಪ್ರತಿಯೊಬ್ಬರೂ ಸಹ ಧನ ಸಹಾಯ ಮಾಡುವ ಮೂಲಕ ದೇವಾಲಯದ ಅಭಿವೃದ್ಧಿಗೆ ಕೈಜೋಡಿಸಿ ಎಂದು ಮನವಿ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಆಪ್ಕಾಮ್ಸ್ ಬಾಬುರೆಡ್ಡಿ, ಮಧುಸೂದನ್ ರೆಡ್ಡಿ, ಎಸ್ಎನ್ಬಿ ಹೊಸಳ್ಳಿ ರಮೇಶ್ ರೆಡ್ಡಿ, ಹಾರಗದ್ದೆ ವೆಂಕಟೇಶ್, ಕಾರ್ಯದರ್ಶಿ ಬಸಣ್ಣ, ಸುರೇಶ್, ಯಾರಂಡಹಳ್ಳಿ ಸತೀಶ್ ರೆಡ್ಡಿ ಮತ್ತು ಶ್ರೀ ಯಲ್ಲಮ್ಮ ದೇವಿ ಹಾಗೂ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಭಕ್ತರು, ವಂಶಸ್ಥರು, ಗ್ರಾಮಸ್ಥರು ಭಾಗವಹಿಸಿದ್ರು. ನಮಸ್ಕಾರಗಳು. ಇವತ್ತು ಆಷಾಢ ಮಾಸದ ಕೊನೆಯ ಶುಕ್ರವಾರದ ಪೂಜಾ ಸಲುವಾಗಿ ಇಲ್ಲಿ ನಮ್ಮ ದಿನೇಶ್ ಗುರುಗಳ ಮಾರ್ಗದರ್ಶನದಲ್ಲಿ ಮತ್ತು ದಿನೇಶ್ ಗುರುಗಳ ಒಂದು ತಂಡದಿಂದ ಚಂಡಿಕಾ ಹೋಮವನ್ನು ತುಂಬ ವಿಜೃಂಭಣೆಯಿಂದ ಜನರಿಗೆ ಎಲ್ಲ ಒಂದು ರೀತಿಯಲ್ಲಿ ಒಂದು ಆಶೀರ್ವಾದ ಸಿಗೋ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಇವತ್ತು ಕೊನೆ ಆಷಾಢದ ಶುಕ್ರವಾರ ಆಗಿರೋದ್ರಿಂದ ಜನಗಳ ಒಂದು ಆಶೀರ್ವಾದ ತಾಯಿ ಸದಾ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ಮತ್ತು ಇದೇ ಥರ ಮುಂದೆ ನಮಗೆ ಆಷಾಢದ ಮೇಲೆ ಮತ್ತು ನಮಗೆ ಶ್ರಾವಣ ಬರುತ್ತೆ. ಶ್ರಾವಣ ಆದಮೇಲೆ ನಮಗೆ ನವರಾತ್ರಿ ಬರುತ್ತೆ. ನವರಾತ್ರಿಗಳಲ್ಲಿ ಕೂಡ ನಾವು ವಿಶೇಷ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಅಷ್ಟರೊಳಗೆ ನಮಗೆ ಮತ್ತು ಜನವರಿ 23ನೇ ತಾರೀಕಿಗೆ ಬನದ ಹುಣ್ಣಿಮೆ ದಿವಸ ಇಲ್ಲಿ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಅಷ್ಟರೊಳಗೆ ನಾವು ನಮ್ಮ ರಾಜಗೋಪುರದ ಏನು ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದೀವೋ ಅದನ್ನು ಆ ಕಲ್ಲಿನ ಕಟ್ಟಡ 28 ಅಡಿ ಬರುತ್ತೆ. ಆ 28 ಅಡಿನ
ಜಾತ್ರೆ ಒಳಗಡೆ ಮುಗಿಸ್ಬೇಕು ಅನ್ನೋದು ಒಂದು ಆ ಅಮ್ಮನ ಒಂದು ಸಂಕಲ್ಪ ಆಗಿರುತ್ತೆ. ಅದಕ್ಕೆ ಎಲ್ಲ ಭಕ್ತಾದಿಗಳ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಅವರ ತನು ಮನ ಧನವನ್ನು ಅರ್ಪಿಸಿ ಈಗ 1 ಅಡಿ ಕಲ್ಲು ಅಂತ ಒಂದು ಏನು ನಾವು ಒಂದು ಫ್ಲೋಟ್ ಮಾಡಿದ್ದೀವೋ, ಎಲ್ಲರೂ ಒಂದೇ ಥರ ದೊಡ್ಡ ದೊಡ್ಡ ದೇಣಿಗೆ ಕೊಡೋಕ್ಕಾಗಲ್ಲ. 1 ಅಡಿ ಕಲ್ಲು ಕೊಟ್ಟರು ಅವ್ರದ್ದು ರಾಜಗೋಪುರದಲ್ಲಿ ನಮ್ಮದು 1 ಅಡಿ ಕಲ್ಲು ಸೇವೆ ಇದೆ ಅಂತ ಆಗಲಿ, ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಇದೇ ಥರ ನಮ್ಮ ಎಂಟೈರ್ ಕುಟುಂಬದವರು ಪ್ರತಿದಿನ ಬಂದಾಗೆಲ್ಲನೂ ಅವ್ರ ಕೈಲಾದ ತನು ಮನ ಧನ ಕೊಡ್ತಾಯಿದ್ದಾರೆ. ಮತ್ತು ಇಲ್ಲಿ ಸುತ್ತಲೂ ಊರುಗಳವರು ಎಲ್ಲರೂ, ಒಬ್ಬರು ಅಂತಲ್ಲ, ಎಲ್ಲ ಊರುಗಳವರು, ಎಲ್ಲ ತಾಯಿ ಭಕ್ತರೆಲ್ಲರೂ ಈ ನೋಡಿ 2 ವರ್ಷದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯ ಆಗಬೇಕಾದ್ರೆ ಎಲ್ಲರ ಸಹಕಾರದಿಂದಲೇ ಆಗಿದ್ದು. ಪ್ರತಿಯೊಬ್ಬರು ಇಲ್ಲಿ ಬಂದವರೆಲ್ಲನೂ ಸುಮ್ಮನೆ ಬರೀ ಕೈಲಿ ಹೋಗಲ್ಲ, ಅವ್ರ ತಾಯಿಗೆ ಏನು ಬೇಕೋ ಅದು ಮಾಡಿ ಹೋಗ್ತಾ ಇದ್ದಾರೆ. ಇದೇ ಥರನೇ ಮುಂದೆನೂ ನಮಗೆ ಇನ್ನು ಇದನ್ನು ನೆಕ್ಸ್ಟು ಎಲ್ಲರೂ ಸಂಕಲ್ಪ ಮಾಡ್ಕೊಂಡಂಗೆ ಇದು 2ನೇ ಸವದತ್ತಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ. ಅದೇ ಥರ ಆಗಲಿ ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದ್ದೀವಿ. ಈ 2ನೇ ಸವದತ್ತಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಈ ಗುರುಗಳು ಅಲ್ಲಿಂದ ಸವದತ್ತಿಯಿಂದ ತಂದು ಇಲ್ಲಿ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ಅವರ ಕಾರ್ಯನ ಮತ್ತೆ ಪುನರ್ ನಿರ್ಮಾಣ ಮಾಡಿ ನಾವು ಮತ್ತೆ ಜೀರ್ಣೋದ್ಧಾರ ಮಾಡಿದ್ದೀವಿ. ಇದೇ ಥರ ಇಲ್ಲಿಂದ ಸವದತ್ತಿಗೆ ಹೋಗೋ ಶಕ್ತಿ ಇಲ್ದಿರೋ ಜನಗಳು ಮತ್ತು ಆಗೋದಿಲ್ಲ, ಟೈಮ್ ಅಭಾವ ಇರೋದ್ರಿಂದ ಇಲ್ಲಿ ಬಂದು ಅದೇ ಅಂಶ ಇರೋದ್ರಿಂದ ಇಲ್ಲಿ ಒಂದು ಪೂಜಾ ಮಾಡಿದ್ರೆ ಅದೇ ಥರ ಸಿಗುತ್ತೆ ಫಲಗಳು ಅಂತ ನಾವು ಹೇಳ್ತಾ ಇದ್ದೀವಿ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಸ್ಕೊಂಡಿರೋದಕ್ಕೆ ಸದಾ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ. ಹೇಗೆ ಅನಿಸುತ್ತೆ ತಾಯಿ ತುಂಬ ವರ್ಷಗಳಿಂದ ನೀವು ಬರ್ತಾ ಇದ್ದೀರಾ? ಇಲ್ಲ, ತುಂಬ ಶಕ್ತಿ ಇದೆ, ಮತ್ತು ಜನರನ್ನು ಆಕರ್ಷಣೆ ಮಾಡೋ ಪವರ್ ಇದೆ ದೇವರಿಗೆ. ಅದಕ್ಕೆ ಎಲ್ಲವೂ ಮಾಡ್ತಾರೆ. ಎಲ್ಲರೂ ಬಂದು ತಾಯಿಯ ದರ್ಶನ ಮಾಡಿಕೊಂಡು ಹೋಗಲಿ ಅಂತ ನಾವು ವಿನಂತಿಸ್ಕೊಳ್ತೀವಿ.